ಕ್ಲಾಸ್ 10th ನ ಟಾಪ್ 20 ಕ್ವಶನ್ಸ್ ಯಾವುದು ಸರ್? ಹಲವಾರು ಚಾಪ್ಟರ್ ಇದೆ, ಅದರಲ್ಲಿ ತುಂಬಾ ಕ್ವಶನ್ಸ್ ಇದೆ ಸರ್. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪ್ 20 ಕ್ವಶನ್ಸ್ ಯಾವ್ದು ಸರ್? ಫೈನಲ್ ಎಕ್ಸಾಮ್ ಅಲ್ಲಿ ಬರ್ಬೋದಾದಂತ ಅಥವಾ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಬರ್ಬೋದಾದಂತ ಟಾಪ್ 20 ಕ್ವಶನ್ಸ್ ಯಾವ್ದು ಸರ್ ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಸೊ ಡೋಂಟ್ ವರಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ಟಾಪ್ 20 ಕ್ವಶನ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಡೆಫಿನೆಟ್ಲಿ ಈ ಕ್ವಶನ್ಸ್ ಗಳು ಮೋಸ್ಟ್ ಆಫ್ ದ ಟೈಮ್ ಏನಾಗ್ತಾವಪ್ಪ ಅಂದ್ರೆ ನಿಮ್ಮ ಫೈನಲ್ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಅನ್ನ ಈ ಕ್ವಶನ್ಸ್ ಗಳಿಗೆ ಕೊಡಬೇಕು. ಈ ಕ್ವಶನ್ಸ್ ಗಳಿಗೆ ಕೊಟ್ಟು ನೀವು ಪ್ರಿಪೇರ್ ಆಗ್ತಾ ಹೋದ್ರೆ ಡೆಫಿನೆಟ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ಯಾವ್ದಪ್ಪ ಟಾಪ್ 20 ಕ್ವಶನ್ಸ್ ಅಂತ ನೋಡ್ತಾ ಹೋಗೋಣ. ಮತ್ತೆ ಈ 20 ಕ್ವಶನ್ಸ್ ನ PDF ಬೇಕು ಅಂತಂದ್ರೆ ನಿಮಗೆ ದಯವಿಟ್ಟು ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ. ವಾಟ್ಸ್ಆಪ್ ಚಾನಲ್ ಲಿಂಕ್ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಮತ್ತೆ ಯೂಟ್ಯೂಬ್ ಚಾನಲ್ ನ ಬಯೋದಲ್ಲೂ ಕೂಡ ಸಿಗುತ್ತೆ. ಅಲ್ಲಿ ಜಾಯ್ನ್ ಆದ್ರೆ ನಿಮಗೆ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆದ್ರೆ ಅಲ್ಲಿ ಈ PDF ನಿಮಗೆ ಸಿಗುತ್ತೆ ಟಾಪ್ 20 ಕ್ವಶನ್ಸ್. ಓಕೆ, ಸೊ ನೋಡ್ತಾ ಹೋಗೋಣ ಯಾವ್ದಾದಪ್ಪ ಅದು ಟಾಪ್ 20 ಕ್ವಶನ್ಸ್ ಅಂತ ಒಂದೊಂದಾಗಿ. ಫಸ್ಟ್ ಒನ್, ವಾಟ್ ವರ್ ದ ಕಾಸಸ್ ಅಂಡ್ ಕಾನ್ಸಿಕ್ವೆನ್ಸಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ? ಪ್ಲಾಸಿ ಕದನಕ್ಕೆ ಕಾರಣಗಳೇನು ಮತ್ತೆ ಆ ಕದನದಿಂದ ಉಂಟಾದಂತಹ ಪರಿಣಾಮಗಳೇನು ಅಂತ ಕೇಳ್ತಾರೆ. ಸೊ ಕ್ಲಿಯರ್, ಇದು ಫಸ್ಟ್ ಕ್ವಶನ್. ದೆನ್ ಹೌ ಡಿಡ್ ಮಾರ್ತಾಂಡ ವರ್ಮ ಕಂಟ್ರೋಲ್ ದ ಡಚ್? ಮಾರ್ತಾಂಡ ವರ್ಮ ಡಚ್ಚರನ್ನ ಹೇಗೆ ಕಂಟ್ರೋಲ್ ಮಾಡ್ದ? ಈ ಎರಡು ಕ್ವಶನ್ಸ್ ಗಳು ಫಸ್ಟ್ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥದ್ದು. ಎರಡು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸ್ ಕೇಳ್ತಾರೆ ಇವೆರಡನ್ನು ಕೂಡ ಕೇಳಿದ್ರೆ, ಯಾವ್ದಾರ ಒಂದನ್ನು ಕೇಳಿದ್ರೆ. ಓಕೆ, ಸೊ ಮಾರ್ತಾಂಡ ಯಾವ ರೀತಿ ಡಚ್ ಅನ್ನ ಕಂಟ್ರೋಲ್ ಮಾಡ್ದ ಅಂತ. ದೆನ್ ಎಕ್ಸ್ಪ್ಲೈನ್ ದ ಅಚೀವ್ಮೆಂಟ್ಸ್ ಆಫ್ ಕೃಷ್ಣರಾಜ ಒಡೆಯರ್ 4. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳನ್ನ ತಿಳಿಸಿ ಅಂತ ಕೇಳ್ತಾರೆ. 4 ಮಾರ್ಕ್ಸ್ ಕೇಳ್ತಾರೆ ಈ ಕ್ವಶನ್ ಅನ್ನ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ದೆನ್ ಸ್ಟೇಟ್ ದ ರಿಫಾರ್ಮ್ಸ್ ಆಫ್ ದಯಾನಂದ ಸರಸ್ವತಿ ಅಂಡ್ ಸ್ಟೇಟ್ ದ ಆಬ್ಜೆಕ್ಟಿವ್ಸ್ ಆಫ್ ಆರ್ಯ ಸಮಾಜ್. ದಯಾನಂದ ಸರಸ್ವತಿ ಅಥವಾ ಅವ್ರು ಸ್ಥಾಪನೆ ಮಾಡಿದಂತ ಆರ್ಯ ಸಮಾಜದ ಏನು ರಿಫಾರ್ಮ್ಸ್ ಏನೇನು ಅಂತ ಕೇಳ್ತಾರೆ, ಅಥವಾ ಆಬ್ಜೆಕ್ಟಿವ್ಸ್ ಏನು ಅಂತ ಕೇಳ್ತಾರೆ. ಅದೆರಡಕ್ಕೂ ಕೂಡ ಆನ್ಸರ್ ಒಂದೇ ಬರುತ್ತೆ. ಸೊ ಕ್ಲಿಯರ್, ಅದೇನೇನಿದೆಯಲ್ವಾ, ವೇದಗಳಿಗೆ ಹಿಂತಿರುಗಿ ಅಂತ ಹೇಳಿದ್ರು, ಮತ್ತೆ ಇನ್ನು ಹಲವಾರು ಬೇರೆ ಬೇರೆದಿದೆ ಅಂಶಗಳು. ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಈ ಟಾಪ್ 20 ಕ್ವಶನ್ಸ್ ನ ನಾನು ಯಾವ ರೀತಿ ಚೂಸ್ ಮಾಡಿದೀನಿ ಅಂತ ಆದ್ರೆ, ಇದು ನೋಡಿ ನಿಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರೋದು, ಓಕೆ, ಮತ್ತೆ LBA ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥದ್ದು, ಇದೆಲ್ಲ ಸೇರಿಸಿ ನಾನು ಈ ಟಾಪ್ 20 ಕ್ವಶನ್ಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ದೆನ್ ವಾಟ್ ವರ್ ದ ರೀಸನ್ಸ್ ಫಾರ್ ದ ಫೇಲ್ಯೂರ್ ಆಫ್ 1857 ರಿವೋಲ್ಟ್? 1857 ದಂಗೆಯ ವಿಫಲತೆಗೆ ಕಾರಣಗಳೇನು? 1857 ದಂಗೆ ವಿಫಲ ಆಗುತ್ತೆ ಅಲ್ವಾ, ಆ ವಿಫಲ ಆಗ್ಲಿಕ್ಕೆ ಕಾರಣ ಏನು? ಯಾವ ಕಾರಣಕ್ಕೋಸ್ಕರ ಅದು ವಿಫಲ ಆಯಿತು ಅನ್ನೋದನ್ನ ಇಲ್ಲಿ ಕೇಳ್ತಾರೆ. ದೆನ್ ವಾಟ್ ವರ್ ದ ಅಚೀವ್ಮೆಂಟ್ಸ್ ಆಫ್ ಜವಾಹರ್ಲಾಲ್ ನೆಹರು? ಜವಾಹರ್ಲಾಲ್ ನೆಹರು ಅವರ ಸಾಧನೆಗಳೇನು? ಅದು ಪ್ರೀ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆನಾದ್ರೂ ಅಷ್ಟೇನೆ, ಅಥವಾ ಸ್ವಾತಂತ್ರ್ಯ ಬಂದಾದ್ಮೇಲೆ ಪ್ರಧಾನಿಯಾಗಿ ಅವ್ರು ಮಾಡಿದಂತ ಕೆಲಸ ಕಾರ್ಯಗಳು, ಅವೆರಡನ್ನು ಕಂಬೈನ್ ಮಾಡ್ಬಿಟ್ಟು ನೀವು ಇಲ್ಲಿ ಬರೀಬೇಕಾಗುತ್ತೆ. ಜವಾಹರ್ಲಾಲ್ ನೆಹರು ಅವರ ಸಾಧನೆಗಳೇನು ಅಂತ ಕೇಳಿದ್ರೆ. ದೆನ್ ಸಾಯಿಲ್ ಏರೇಷನ್ ಕಾಸಸ್ ಮೆನಿ ಪ್ರಾಬ್ಲಮ್ಸ್. ಹೌ? ಮಣ್ಣಿನ ಸವಕಳಿ, ಮಣ್ಣಿನ ಸವೆತ ಅಂದ್ರೆ ಮಣ್ಣು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಗಾಳಿ ಅಥವಾ ನೀರಿನ ಮುಖಾಂತರ ಸ್ಥಳಾಂತರ ಹೊಂದುವುದನ್ನು ನಾವು ಮಣ್ಣಿನ ಸವಕಳಿ ಅಂತೀವಲ್ವಾ, ಅದು ಹಲವಾರು ಪ್ರಾಬ್ಲಮ್ಸ್ ಗಳನ್ನ ಉಂಟು ಮಾಡುತ್ತೆ ಅಂತ ಹೇಳಿದರೆ. ಹೇಗೆ ಆ ಪ್ರಾಬ್ಲಮ್ಸ್ ಗಳು ಯಾವ್ದು ಅನ್ನೋದನ್ನ ನೀವಿಲ್ಲಿ ಬರಿತಾ ಹೋಗ್ಬೇಕು. ಸೊ ಕ್ಲಿಯರ್, ಸೊ ಇಲ್ಲಿ 1857 ರಿವೋಲ್ಟ್ ಇದು 3 ಮಾರ್ಕ್ಸ್ ಕೇಳ್ತಾರೆ. ದಯಾನಂದ ಸರಸ್ವತಿ ಅವರು 3 ಅಥವಾ 4 ಮಾರ್ಕ್ಸ್ ಕೇಳ್ಬೋದು. ನೆಹರು ಅವ್ರ ಬಗ್ಗೆ 4 ಮಾರ್ಕ್ಸ್. ಇದು ಸಾಯಿಲ್ ಏರೇಷನ್ 4 ಮಾರ್ಕ್ಸ್ ಕೇಳ್ತಾರೆ. ದೆನ್ ಹೌ ಕ್ಯಾನ್ ವಿ ಪ್ರೊಟೆಕ್ಟ್ ಫಾರೆಸ್ಟ್ ಅಂಡ್ ವಾಟ್ ಆರ್ ದ ಮೆಥಡ್ಸ್ ಆಫ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್? ಸೊ ನೋಡಿ, ಯಾವ ರೀತಿ ಫಾರೆಸ್ಟ್ ಅರಣ್ಯಗಳನ್ನ ಸಂರಕ್ಷಿಸಬಹುದು, ಅರಣ್ಯವನ್ನ ಸಂರಕ್ಷಿಸುವ ಕ್ರಮಗಳು ಯಾವ್ದು ಅಂತ ಕೇಳ್ತಾರೆ. 3 ಮಾರ್ಕ್ಸ್ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ದೆನ್ ಡಿಸ್ಕ್ರೈಬ್ ದ ಕಾಂಪೋಸಿಷನ್ ಅಂಡ್ ಫಂಕ್ಷನ್ಸ್ ಆಫ್ ದ ಸೆಕ್ಯೂರಿಟಿ ಕೌನ್ಸಿಲ್. ಸೆಕ್ಯೂರಿಟಿ ಕೌನ್ಸಿಲ್ ಆಫ್ ಯಾವುದು? ಯುನೈಟೆಡ್ ನೇಷನ್ಸ್, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಏನು ಕಾಂಪೋಸಿಷನ್, ಅದು ಯಾವ ರೀತಿ ರಚನೆ ಆಗಿದೆ, ಮತ್ತೆ ಅದರ ಕೆಲಸ ಕಾರ್ಯ ಫಂಕ್ಷನ್ಸ್ ಗಳು ಏನು ಅನ್ನೋದನ್ನ ಬರೀರಿ ಅಂತ ಕೇಳ್ತಾರೆ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ವಾಟ್ ಆರ್ ದ ಸ್ಟೆಪ್ಸ್ ಟೇಕನ್ ಬೈ ಇಂಡಿಯಾ ಟು ಪ್ರೊಟೆಕ್ಟ್ ಹ್ಯೂಮನ್ ರೈಟ್ಸ್? ಮಾನವ ಹಕ್ಕುಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಭಾರತ ಕೈಗೊಂಡಂತ ಕ್ರಮಗಳೇನೇನು? ಈ ಕ್ವಶನ್ಸ್ 3 ಮಾರ್ಕ್ಸ್ ಕೇಳ್ತಾರೆ. ಇದು ಆಲ್ರೆಡಿ ಫಸ್ಟ್ ಪ್ರಿಪರೇಟರಿ ಕೂಡ ಆಲ್ರೆಡಿ ಕೇಳಿದ್ದಾರೆ, ಮತ್ತೆ ರಿಪೀಟ್ ಆಗಬಹುದು ಚಾನ್ಸಸ್ ಇದೆ. ದೆನ್ ಎಕ್ಸ್ಪ್ಲೇನ್ ದ ಯೂಸಸ್ ಆಫ್ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ 3 ಮಾರ್ಕ್ಸ್ ಕೇಳ್ತಾರೆ. ದೆನ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ ಆರ್ ಲೊಕೇಟೆಡ್ ಓನ್ಲಿ ಇನ್ ಫ್ಯೂ ಏರಿಯಾಸ್. ವೈ? ಭಾರತದಲ್ಲಿ ಇಂಡಸ್ಟ್ರೀಸ್ಗಳು ಕೆಲವು ಪ್ರದೇಶಗಳಲ್ಲಿ ಲೊಕೇಟ್ ಆಗ್ತದೆ. ಯಾಕೆ? ಯಾವ ಕಾರಣ? ಅದಕ್ಕೆ ಕೆಲವೊಂದು ರೀಸನ್ಸ್ ಎಲ್ಲ ಇದೆ, ಅದೇನೇನಂತ ನೀವು ಬರಿಬೇಕಾಗುತ್ತೆ. ದೆನ್ ವಾಟ್ ಆರ್ ದ ಮೆಜರ್ಸ್ ಟು ಬಿ ಟೇಕನ್ ಡ್ಯೂರಿಂಗ್ ದ ನ್ಯಾಚುರಲ್ ಡಿಸಾಸ್ಟರ್ಸ್? ಪ್ರಾಕೃತಿಕ ವಿಕೋಪಗಳು, ದುರಂತಗಳು ಸಂದರ್ಭಿಸುವಂತ ಸಂದರ್ಭದಲ್ಲಿ, ಅಂದ್ರೆ ಭೂಕಂಪ ಆಗಿರ್ಬೋದು, ಸುನಾಮಿ ಆಗಿರ್ಬೋದು, ಚಂಡಮಾರುತ, ಪ್ರವಾಹ ಆಗಿರ್ಬೋದು, ಫ್ಲಡ್ಸ್ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಕಂಟ್ರೋಲ್ ಮೆಜರ್ಸ್ ಏನಿದೆ, ಓಕೆ, ಅದನ್ನ ಇಲ್ಲಿ ಕೇಳಿದರೆ ನೀವು ಇಲ್ಲಿ ಬರೀಬೇಕಾಗುತ್ತೆ. ಆಲ್ಮೋಸ್ಟ್ ಕೆಲವೊಂದಿಗೆ ಸೇಮ್ ಬರುತ್ತೆ, ಓಕೆ, ನೀವು ಬರೀಬೇಕಿಲ್ಲಿ. ದೆನ್ ಎಕ್ಸ್ಪ್ಲೇನ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಗನೈಸ್ಡ್ ಅಂಡ್ ಅನ್ಆರ್ಗನೈಸ್ಡ್ ವರ್ಕರ್ಸ್. ಸಂಘಟಿತ ಮತ್ತೆ ಅಸಂಘಟಿತ ಕಾರ್ಮಿಕರಿಗೆ ಇರ್ತಕ್ಕಂಥ ವ್ಯತ್ಯಾಸಗಳೇನಂತ ಕೇಳ್ತಾರೆ. ದೆನ್ ರೀಸೆಂಟ್ ಇದ
ಸ್ಟೇಟಸ್ ಆಫ್ ವುಮೆನ್ ಇಂಡಿಯಾ ಇಸ್ ಇಂಪ್ರೂವಿಂಗ್ ಡಿಸ್ಕಸ್. ಭಾರತದಲ್ಲಿ ಇತ್ತೀಚೆಗೆ ಮಹಿಳೆಯರ ಸ್ಥಾನಮಾನ ತುಂಬಾ ಇನ್ಕ್ರೀಸ್ ಆಗ್ತಾ ಇದೆ, ಅದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ದೆನ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಇನ್ಸ್ಪೈರ್ಡ್ ದ ಗ್ರೀನ್ ರೆವಲ್ಯೂಷನ್. ಭಾರತದಲ್ಲಿ ಹಸಿರು ಕ್ರಾಂತಿಗೆ ಏನೋ ಫ್ಯಾಕ್ಟರ್ಸ್ ಏನೋ ಇನ್ಸ್ಪೈರ್ಡ್ ಪ್ರಭಾವಿತಗೊಳಿಸಿದಂತ ಅಂಶಗಳು ಏನು ಅಂತ ಕೇಳ್ತಾರೆ. ಓಕೆ, ಗ್ರೀನ್ ರೆವಲ್ಯೂಷನ್ಗೆ ಕಾರಣವಾದಂತ ಅಂಶಗಳು ಯಾವ್ದು ಅಂತ ಕೇಳ್ತಾರೆ. ದೆನ್ ವೈ ಈಸ್ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಇಸ್ ಎಸೆನ್ಷಿಯಲ್ ಇನ್ ಡೆಮೋಕ್ರೆಟಿಕ್ ಸಿಸ್ಟಮ್. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ವಿಕೇಂದ್ರೀಕರಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ, ಯಾಕೆ, ಏನಕ್ಕೋಸ್ಕರ ಬೇಕು ಅನ್ನೋದನ್ನ ಕೇಳ್ತಾರೆ. ದೆನ್ ಎಕ್ಸ್ಪ್ಲೈನ್ ದ ಡಿಫರೆನ್ಸ್ ಬಿಟ್ವೀನ್ ಪಬ್ಲಿಕ್ ಫೈನಾನ್ಸ್ ಅಂಡ್ ಪರ್ಸನಲ್ ಫೈನಾನ್ಸ್. ವೈಯಕ್ತಿಕ ಹಣಕಾಸು ಮತ್ತೆ ಸಾರ್ವಜನಿಕ ಹಣಕಾಸು ಇರ್ತಕ್ಕಂಥ ವ್ಯತ್ಯಾಸಗಳನ್ನ ಬರೆಯಿರಿ ಅಂತ ಕೇಳ್ತಾರೆ. ಓಕೆ, ದೆನ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್ ಅಥವಾ ಬ್ಯಾಂಕ್ ಸರ್ವಿಸ್, ವಾಟ್ ಆರ್ ದ ಸರ್ವಿಸಸ್ ಆಫ್ ಬ್ಯಾಂಕ್ಸ್ ಅಂತ ಕೇಳ್ತಾರೆ, ಅಥವಾ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಎ ಬ್ಯಾಂಕ್ ಅಕೌಂಟ್ ಅಂತ ಕೇಳ್ತಾರೆ. ಇದು ಕೂಡ 3 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ, ಸೊ ಇಷ್ಟು ಕೂಡ ಬರೀಬೇಕು. ಅಂಡ್ ಲಾಸ್ಟ್ ಕ್ವಶನ್ 20 ಕ್ವಶನ್ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಆಗಿರುತ್ತೆ. ಮ್ಯಾಪ್ ಅಂತೂ 5 ಮಾರ್ಕ್ಸ್ ಪಕ್ಕಾ ಫಿಕ್ಸ್ಡ್ ಕ್ವಶನ್ ಅಲ್ವಾ. ಜಸ್ಟ್ ಪ್ಲೇಸ್ ಗಳನ್ನ ಹೇಳ್ತೀನಿ ನೋಡಿ, ಯಾವ ಪ್ಲೇಸ್ ಕೇಳ್ಬೋದು ಅಂತ. ವಿಂಧ್ಯ ರೇಂಜ್, ಅರಾವಳಿ ಮೌಂಟೇನ್ಸ್, ಕೊಂಕಣ್ ಕೋಸ್ಟ್, ಕೋರ್ಮಂಡಲ್ ಕೋಸ್ಟ್, K2 ಗಾಡ್ವಿನ್ ಅಸ್ಟಿನ್, ಆಮೇಲೆ ಬೆಂಗಳೂರು ಕೇಳ್ತಾರೆ, ಭದ್ರಾವತಿ, ಮುಂಬೈ, ದುರ್ಗಾಪುರ್, ಸೂರತ್, ವಿಶಾಖಪಟ್ಟಣಂ, ಕಲ್ಕತ್ತಾ, ಕೋಯನಾ, ಲಾತೂರ್, ಕೊಚ್ಚಿ, ದೆನ್ ಬಾಕ್ರಾನಂಗಲ್, ಕೋಸಿ, ನರ್ಮದಾ, ಹಿರಾಕೂಡ್, ದಾಮೋದರ್, ಒಪ್ಪರ್ ಕೃಷ್ಣ, ತುಂಗಭದ್ರಾ, ನಾಗಾರ್ಜುನ ಸಾಗರ್, ಇಷ್ಟು ಪ್ಲೇಸ್ ಅನ್ನು ಕೇಳ್ತಾರೆ. ನಂತರ ಗೇಟ್ ವೇ ಆಫ್ ಇಂಡಿಯಾ ಅಂತ ಯಾವ ಪ್ಲೇಸ್ ಕರಿತೀವಿ ಅದು ಕೇಳ್ತಾರೆ. ಟೀ ಪೋರ್ಟ್ ಆಫ್ ಇಂಡಿಯಾ, ನವಮಂಗಳೂರು, ವಿಶಾಖಪಟ್ಟಣ, ಕಾಂಡ್ಲಾ, ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ದೆನ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಆಮೇಲೆ ಇಂದಿರಾ ಗಾಂಧಿ ಇಂಟರ್ನಲ್ ಏರ್ಪೋರ್ಟ್. ಓಕೆ, ಇಷ್ಟು ಏನಪ್ಪಾ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪ್ 20 ಕ್ವಶನ್ಸ್ ಮ್ಯಾಪ್ ಅಲ್ಲಿ ಇಷ್ಟು ಪ್ಲೇಸಸ್ಗಳು ಬರುತ್ತೆ. ಓಕೆ, ಸೊ ಇವತ್ತೇನೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಒಂದು ಕ್ವಶನ್ಸ್ ಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಕೊಂಡು ಹೋದ್ರೆ ಸೊ ಡೆಫಿನೆಟ್ಲಿ ಒಳ್ಳೆ ಮಾರ್ಕ್ಸ್ ನ ಸ್ಕೋರ್ ಮಾಡೋದು. ಓಕೆ, ಮಾಡ್ತಿರಲ್ವಾ? ಸೊ ಮಾಡ್ತೀರಂತಂದ್ರೆ ಡೆಫಿನೆಟ್ಲಿ ಐ ಕ್ಯಾನ್ ಡೂ ಇಟ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಹೋಗಿ. ಐ ಕ್ಯಾನ್ ಡೂ ಇಟ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಹೋಗಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.